ಸರ್, ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮಗೆ ಕಳಕಳಿ ಮನವಿ ಮಾಡಿಕೊಳ್ತಕ್ಕಂಥದ್ದು, ಉದ್ದೇಶ ಈ ಸರ್ವೆ ಉದ್ದೇಶ ಇರತಕ್ಕಂಥದ್ದು ಎಲ್ಲ ಸಮಾಜಗಳ, ಇಟ್ ಈಸ್ ನಥಿಂಗ್ ಪರ್ಟೈನಿಂಗ್ ಟು ಎನಿ ಒನ್ ಕಮ್ಯುನಿಟಿ. ಎಲ್ಲ 7 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೆ ಬಂದುಬಿಟ್ಟು ನಿಮ್ಮ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕದ ಬಗ್ಗೆನೇ ನಾವು ಕೇಳ್ತಕ್ಕಂಥದ್ದು ಇದು ಸರ್ವೆ ಇದೆ. ಈ ಸರ್ವೆಯಿಂದ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಷ್ಟು ಬಡವರಿದ್ದಾರೆ ಅದರ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು ನಂಬರ್ 1. ಇದರಲ್ಲಿ ಯಾವುದು ಜಾತಿ ಒಡೆಯೋದು, ಜಾತಿ ಮಾಡೋದು, ಜಾತಿ ಮಾಡ್ತಕ್ಕಂಥದ್ದಿಲ್ಲ. ಯಾಕಂದರೆ 7 ಕೋಟಿ ಜನಸಂಖ್ಯೆಗೆ ಮನೆ ಮನೆಗೆ ಹೋಗಿ ಬಾಕಲ ಹೊಡೆದು ನಿನ್ನ ಅಭಿಪ್ರಾಯ ಕೇಳ್ಕೊಂಡು ಬರ್ತಕ್ಕಂಥದ್ದು ಇದು ಸಮೀಕ್ಷೆ ಇದೆ. ಇದು ನಿಮ್ಮ ಮುಕ್ತವಾಗಿ ಏನು ಬೇಕಿದ್ದು ನೀವು ಹೇಳ್ಬೋದು, ನೀವು ಏನು ಬೇಕಿದ್ದು ನಾವು ಹೇಳ್ಬೋದು. ಅದು ಏನಾಗಬೇಕಂತದ್ದು ಫೈನಲ್ಲು ಒಂದು ಸಮಿತಿ ಇದೆ. ಆ ಸಮಿತಿ ಸೆಗ್ರಿಗೇಷನ್ ಮಾಡಿದ್ರೆ ಎಕ್ಸ್ಪರ್ಟ್ ಕುಂದಿರ್ತಾರೆ. ಈಗ ನೀವು ಹೇಳಿದ್ನ, ನಾನು ಹೇಳಿದ್ನ ಎಲ್ಲ ಕೇಳ್ಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಕೂತ್ಕೊಂಡು ಅದಾದ ನಂತರ ಸಜೆಷನ್ ಕ್ಯಾಬಿನೆಟಿಗೆ ಬರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಬೇಡ. ಐ ಪ್ರಾಮಿಸ್ ಯು ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಸರ್ವೆ. ಯಾವುದು ಎಕನಾಮಿಕಲು, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥದ್ದು, ಫೈನಾನ್ಷಿಯಲ್ ಸ್ಟೇಟಸ್ ಆಗ್ತಕ್ಕಂಥ ಸರ್ವೆ ಇದೆ. ಈ ಸರ್ವೆ ಬಗ್ಗೆ ನಾನು 100% ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ. ಇದು ಮನೆಗೆ ಹೋಗಿ ಸರ್ವೆ ಆದ ನಂತರ ಅಲ್ಲಿವರೆಗೆ ಇದರ ಬಗ್ಗೆ ಏನು ಮಾತಾಡೋದೆಲ್ಲ ವೇಸ್ಟ್ ಇದೆ. ವಿ ಆರ್ ಫೋಕಸಿಂಗ್ ಮೋರ್ ಆನ್ ಹೂ ಇಸ್ ಬ್ಯಾಕ್ವರ್ಡ್ ಇನ್ ಆಲ್ ಕಮ್ಯುನಿಟಿ, ಹೂ ಇಸ್ ಬ್ಯಾಕ್ವರ್ಡ್. ಅದನ್ನು ಪತ್ತೆ ಹಚ್ಚತಕ್ಕಂಥದ್ದು. ಇದನ್ನು ವಿ ಶುಡ್ ನಾಟ್ ಜಂಪ್ ಟು ದ ಗನ್ ಅಂಡ್ ಸೇ ಇದು ಯಾವುದು ಜಾತಿ ಗಣಿತ ಮಾಡ್ತಕ್ಕಂಥ ಸರ್ವೆ ಅಲ್ಲ. ಇದಕ್ಕಿಂತ ಜಾಸ್ತಿ ಕೇಂದ್ರದ ಏನು ಹೇಳಿದಾರಲ್ಲ ಅದು ಜಾತಿ ಗಣಿತ ಇದೆ. ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಜಾತಿ ಗಣಿತ ಮಾಡಿದ್ರೆ ಅದು ಜಾತಿ ಗಣಿತ, ಇದು ಇದೆ ನಮ್ಮದು. ಅದು ಅದಕ್ಕಿಂತ ಹೆಚ್ಚಾಗಿ ಉದ್ದೇಶ ಇರ್ತಕ್ಕಂಥದ್ದು ಟು ಫೈಂಡ್ ಔಟ್ ಹೂ ಇಸ್ ಬ್ಯಾಕ್ವರ್ಡ್ ಇನ್ ಆಲ್ ಕಮ್ಯುನಿಟೀಸ್. ದಯಮಾಡಿ ಮಾಧ್ಯಮದವರಿಗೆ ಮನವಿ ಮಾಡ್ಕೊಳ್ತೀನಿ, ಯಾವುದೂ ಕನ್ಫ್ಯೂಷನ್ ಬೇಡ. ಈ ಸರ್ವೆ ಆದ ನಂತರ ಮತ್ತೆ ಸೇಮ್ ರಿಪೋರ್ಟ್ ಹ್ಯಾಸ್ ಟು ಕಮ್ ಟು ದಿ ಕ್ಯಾಬಿನೆಟ್ ಅಂಡ್ ಕ್ಯಾಬಿನೆಟ್ ವಿಲ್ ಟೇಕ್ ಇದೇ ಇರ್ತಕ್ಕಂಥ. ಕನ್ಫ್ಯೂಷನ್ಸ್ ಏನಿತ್ತು ಅಂತಂದ್ರೆ ಈ ಹೊಸದು ಹೆಂಗಾಯ್ತು ಅಂತ ಕನ್ಫ್ಯೂಷನ್ ಇದೆ. ಈಗ ಸಬ್ ಕಾಸ್ಟ್ನ ನಾನು ಹೇಳ್ತಕ್ಕಂಥದ್ದು ನಾನಲ್ಲ ತಾನೆ, ಅಂದರೆ ಇಟ್ಸ್ ನಾಟ್ ವರದಿ. ಯಾವುದು ಕಮಿಷನ್ ಹೇಳ್ತಾ ಇಲ್ಲ, ಸಬ್ ಕಾಸ್ಟ್ ಎಲ್ಲರೂ ಹೇಳ್ತಾನೆ ಹೋಗ್ತಿದ್ದಾರೆ. ಸಬ್ ಕಾಸ್ಟ್ನ ವರದಿ ತೊಗೊಂಡಿದ್ದಾರೆ ಅವರು. ಈಗ ಮೊದಲು ಎಷ್ಟಿತ್ತು, ಈಗ ಎಷ್ಟಾಯಿತು. ಈಗ ಕಾಂತರಾಜ್ ವರದಿಯಲ್ಲಿ 13ರವರೆಗೆ ಜಾತಿಗಳು ಬಂದವು. ಹೆಂಗೆ ಬಂತದು? ಯಾರು ಸುಮೋಟೋಗಿ ತರಲಿಲ್ಲ ತಾನೆ. ದೇ ವೆಂಟ್ ಟು ಡೋರ್ ಅಕಾರ್ಡಿಂಗ್ ಟು ಮೀ, ಐ ಕುಡ್ ಬಿ ರಾಂಗ್. ಡೋರ್ ಟು ಡೋರ್ ಹೋಗಿ ನೀವು ಹೇಳಿರ್ತಕ್ಕಂಥದ್ದನ್ನೇ ದಾಖಲಾತಿ ಆಗಿರೋದು. ಸೊ ಇನ್ನಾದರೂ ಯಾರಿಗೆ ಗುರ್ತಿಲ್ಲ, ಯಾವ ಥರ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಯಾರು ಏನು ಹೇಳ್ತಾರೆ ಅಂತ ಗುರ್ತಿಲ್ಲ. ಸೊ ನಾನು ಇದ್ರ ಬಗ್ಗೆ ಏನು ಸ್ಪೆಸಿಫಿಕ್ ಆಗಿ ಸೀಲ್ ಹೊಡೆದಿದ್ದೆ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಟೆಲಿಂಗ್ ದ ಪ್ರೊಸೀಜರ್ ವಾಟ್ ಹಸ್ ಹ್ಯಾಪನ್. ಸೊ ಲೆಟ್ ದ ಪ್ರೊಸೀಜರ್ ಹ್ಯಾಪನ್. ಸೊ ಲೆಟ್ ಅಸ್ ನಾಟ್ ಕನ್ಕ್ಲೂಡ್ ಎನಿಥಿಂಗ್. ಇದರಲ್ಲಿ ಮಿಸ್ರೀಡ್ ಮಾಡಿ ಏನು ನಮ್ದು ಈ ಸದ್ಯಕ್ಕೆ ಯಾವುದು ಇಂಟರ್ಪ್ರಿಟೇಷನ್ ಆಗಬಾರ್ದು. ನಮ್ದಾಗಿರಲಿ ನಿಮ್ದಾಗಿರಲಿ ಇಂಟರ್ಪ್ರಿಟೇಷನ್ಸ್ ಯಾವುದು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಇದೆ. ಇದು ಲೆಟ್ ಸರ್ವೆ ಗೋತ್ರು, ಅದಾದ್ಮೇಲೆ ಬರುತ್ತೆ ಸಮರ್ಪಕವಾಗಿ ವಿಚಾರ ಮಾಡೋಕ್ಕಲ್ಲಿಗೆ. ಅದಾದ್ಮೇಲೆ ನೀವು ಇಂಟರ್ಪ್ರಿಟೇಷನ್ಸ್ ಮಾಡ್ಬೋದು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಅಲ್ಲ, ನೀವು ಹೇಳಿರ್ತಕ್ಕಂಥ ಸರಿ ಇದೆ. ನಿನ್ನ ಅಭಿಪ್ರಾಯ ನಾನು ತಗೋಬೇಕಲ್ಲ. ನಾವು ಐ ಆಮ್ ಅ ಮರಾಠ, ಐ ಆಮ್ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಅಂತ ತಿಳ್ಕೊಳ್ಳಿ. ಅಥವಾ ಮುಸ್ಲಿಮ್ ಇಸ್ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಆರ್ ಹಿಂದೂ ಕನ್ವರ್ಟೆಡ್ ಇಂಟು ಮುಸ್ಲಿಮ್ ಆರ್ ಕ್ರಿಶ್ಚಿಯನ್. ನಾನು ಹೇಳಿದ್ನ ಬರ್ಕೋಬೇಕು ತಾನೆ. ಅದ್ರ ಬಿಟ್ಟರೆ ಇನ್ನೇನು ಮಾಡಿಲ್ಲ. ಹೂ ಇಸ್ ದೇಟ್ ಟು ಕನ್ವರ್ಟ್. ಅದನ್ನು ಎಲ್ಲಿ ಸೇರಿಸ್ಬೇಕಂತದ್ದು ಆಮೇಲೆ ಕೂತ್ಕೊಂಡು ಕಮಿಟಿ ಡಿಸೈಡ್ ಮಾಡುತ್ತೆ. ಈಗ ಈ ಹೆಚ್ಚುವರಿಯಾಗಿರುವಂಥ 331 ಜಾತಿಗಳನ್ನ ಕೈ ಬಿಡ್ತಿರೋ ಇಟ್ಕೊಳ್ತೀವಿ ಅಲ್ಲ, ಅದು ಅವರೇ ಡಿಸೈಡ್ ಮಾಡಬೇಕು. ನಾವು ಈಗ ಇಟ್ಸ್ ಟು ಅರ್ಲಿ ಟು ಟೆಲ್. ನಾವು ಬಿಡಬೇಕೋ ಬಿಡಬಾರ್ದು ಅಂತಕ್ಕಂಥ ವಿ ಆರ್ ಟು ಅರ್ಲಿ. ಇದನ್ನೆಲ್ಲ ಟ್ಯಾಬ್ಲೇರ್ ಮಾಡ್ಕೊಂಬಿಟ್ಟು ಐ ಫೀಲ್ ದೇ ಮೇಕ್ ಅ ಸರ್ವೆನಲ್ಲಿ ಏನು ಬರುತ್ತೆ ಮತ್ತೆ ತಿರ್ಗಾ ತರಬೇಕು ತಾನೆ, ಕಂಪೈಲ್ ಮಾಡಿಬಿಟ್ಟು ಮಾಡ್ತೀವಿ. ಸೊ ಅಲ್ಲಿವರೆಗೆ ಇದ್ರ ಬಗ್ಗೆ ಮಿಸ್ಕಮ್ಯುನಿಕೇಶನ್ ಆಗ್ತಕ್ಕಂಥದ್ದು, ಮಿಸ್ಇಂಟರ್ಪ್ರಿಟೇಷನ್ ಆಗ್ತಕ್ಕಂಥದ್ದು ಆಗಬಾರ್ದು ಅಂತ ಮೈ ಓನ್ಲಿ ರಿಕ್ವೆಸ್ಟ್ ಯು. ಸಾರಿ, I presume, I am sure on 22nd of this month the survey would be continuing on the same parameters where definitely it will help the entire Karnataka ಅಂತ ನನ್ನ ವಾದ. ಥ್ಯಾಂಕ್ ಯು. ಅಲ್ಲ, PL ಎದಕ್ಕೆ ಹಾಕಿದ್ದಾರೆ ಅದೊಂದು ಪ್ರಶ್ನೆ ಹೇಳ್ರಿ. ಕ್ರಿಶ್ಚಿಯನ್ ಕಮ್ಯುನಿಟಿಗಳ ಜೊತೆ ಇದನ್ನ ಮರ್ಜ್ ಮಾಡಿದ್ದಾರೆ. ಅದೇ ಮರ್ಜ್ ಏನು ಮಾಡಿಲ್ರಿ, ಐ ಡೋಂಟ್ ನೋ. ಅಲ್ಲ, ಅವರಿಗೆ ರೈಟ್ ಇದೆ ಅಲ್ಲ, ಅವ್ರು ಹೋಗ್ಲಿ. ಏನು ಮರ್ಜ್ ಮಾಡಕ್ಕೆ ನಾವ್ಯಾರು? ಆಯೋಗ ನಿಮಗೆ ಬಂದು ಹಿಡ್ಕೊಂಡು ಮರ್ಜ್ ಮಾಡಕ್ಕೆ ಹೇಳಿದ್ಯಾ? ನೀವಾಗ ಆಯೋಗ ಹೇಳಿರ್ತಾನೆ, ನಾವಿಬ್ರು ಸೇರುವಾಗ ನಾವು ಯಾವುದು ಇನ್ನೊಂದು ಹೆಸರು ಹೇಳ್ಕೊಂಡಿದ್ದೀವಿ. ಆಯೋಗ ಬರ್ಕೊಂಡಿದೆ, ಮೆನ್ಷನ್ ಮಾಡಿ. ಐ ಆಮ್ ನಾಟ್ ಟ್ರೈಂಗ್ ಟು ಪುಷ್ ಯು ಎನಿವೇರ್. ಟುಮಾರೋ ಯುವರ್ ಕ್ರಿಶ್ಚಿಯನ್ ಗರ್ ವಾಪಸಿ ಆದ್ರೆ ಇವ್ರು ಯಾಕೆ ಮಾಡಬಾರ್ದು ಗರ್ ವಾಪಸಿ ಎಲ್ಲರಿಗೆ? ಮತ್ತು ಗರ್ ವಾಪಸಿ ಪ್ರೋಗ್ರಾಮ್ ಸ್ಟಾಪ್ ಆಗ್ಬಿಡ್ತಾ? 11 ವರ್ಷ ಆಯ್ತಲ್ಲ, ಮತ್ತೆ ಎಲ್ಲರಿಗೆ ಗರ್ ವಾಪಸಿ ಮಾಡ್ಬಿಡ್ಬೋದು. ದೇಶದ ಇರ್ದಾರು ಕೂಡ ವಾಪಸ್ ಕರ್ಕೊಂಡ್ ಬರ್ಬೋದಲ್ಲ. ಒಬ್ರು ಬರಲಿಲ್ಲ, ಪಾಸ್ಪೋರ್ಟ್ ಬಿಡಲಿಲ್ಲ. ಇದು
ಎಲ್ಲದಕ್ಕೂ ಬರೀದೇ ಇರೋದು. ಲೆಟ್ ದೆಮ್ ಡೂ ಇಟ್. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಅಬೌಟ್ ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್, ಲೆಟ್ ದೆಮ್ ಗೋ. ಬಟ್ ಅಕಾರ್ಡಿಂಗ್ ಟು ಮೀ, ಪ್ಲೀಸ್ ಬಿಲೀವ್ ಮೀ, ವಿ ಆರ್ ನಾಟ್ ಫೋರ್ಸಿಂಗ್ ಎನಿಬಡಿ. ವೈ ವಿಲ್ ಆಯೋಗ ಫೋರ್ಸ್ ಎನಿಬಡಿ ಟು ಕನ್ವರ್ಟ್ ಆರ್ ನಾಟ್ ಟು ಕನ್ವರ್ಟ್? ಪೊಲಿಟಿಕಲಿ ಯಾಕೆ ಹಂಗೆ ಹೇಳ್ತದೆ ನನಗೆ ಗೊತ್ತಿಲ್ಲ. ವೈ ವುಡ್ ಎನಿ ಗೌರ್ಮೆಂಟ್ ಡೂ ದಟ್ ಫಾರ್ ವಾಟ್? ಕುರುಬ ಸಮಾಜವನ್ನು ನಾನೇ ಕ್ರಿಶ್ಚಿಯನ್ ಆಗಂತ ಹೇಳ್ತೀನಿ, ಮರಾಠರು ಯಾಕೆ ಕ್ರಿಶ್ಚಿಯನ್ ಆಗಂತ ಹೇಳ್ತೀನಿ. ಅವ್ರು ಏನು ಬ್ರಾಹ್ಮಣ ಸಮಾಜದವ್ರು 2,000 ಜನ ಏನೋ ಬರ್ದಿದ್ದಾರೆ, ಹೇಳಿದ್ದಾರೆ. ಅದು ಅವ್ರು ಹೇಳಿರ್ತಕ್ಕಂಥದ್ದು, ನಾವು ಹೇಳಿದ್ದೀವಾ? ಅವ್ರ ಅಬ್ಜೆಕ್ಷನ್ ಹೇಳಬೇಕಿದೆ, ನಾವು ಹೇಳಿಲ್ಲ ಅಂತ ಅವ್ರ ಅಬ್ಜೆಕ್ಷನ್ ಹೇಳಿದ್ರೆ ದೇ ಕ್ಯಾನ್ ಜಸ್ಟಿಫೈ ಇಟ್. ಸೊ ಐ ಪರ್ಸನಲಿ ಫೀಲ್ ಸ್ವಲ್ಪ ಸಮಾಧಾನ, ಸಹನೆ, ಸಹಕಾರ ಸ್ವಲ್ಪ ನಿಮ್ದು ಇದ್ದರೆ ಇದು ಸಕ್ಸಸ್ಫುಲ್ ಆಗಿದೆ ಸರ್ವೆ ಆದರೆ, ಈ ಸರ್ವೆ ಇಟ್ ವಿಲ್ ಬಿ ಎ ವೆರಿ ಗುಡ್ ಸರ್ವೆ ಫಾರ್ ಎವ್ರಿ ಸಕ್ಸೆಸಿವ್ ಗೌರ್ಮೆಂಟ್. ಸರ್, ಇವಾಗ ಸಿಎಂ ಅವರು 22ರಿಂದ ಸರ್ವೆ ನಡೆಯೋಕ್ಕೆ ಆಗುತ್ತಾ ಅಂತ ಹೇಳಿದ್ದಾರೆ ಸರ್. ಅಲ್ಲ, ಸರ್ವೆ ಆ ಟೈಮಿಗೆ ಪ್ರಾರಂಭ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ, ಆಗುತ್ತೆ ಕೂಡ. ಸಿಎಂ ಏನಂದ್ರೆ ಇವಾಗ ಸಿಎಂ ಜೊತೆ ಸರ್ವೆ ಅಲ್ಲ, ಸಿಎಂ ಇದ್ರ ಬಗ್ಗೆ ನಾವು ಕನ್ಫ್ಯೂಷನ್ಸ್ ಬಗ್ಗೆ ಮಾತನಾಡಿದ್ದೀವಿ ನಾವು ಹೊರತು, ಡೆಫಿನೆಟ್ಲಿ ಆನ್ ಡೇಟ್ ವಾಟ್ ಎವರ್ ಸರ್ವೆ ಹ್ಯಾಸ್ ಟು ಹ್ಯಾಪನ್ ಅಕಾರ್ಡಿಂಗ್ ಟು ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸದ್ಯಕ್ಕೆ ಸಚಿವರ ಗೊಂದಲ ಬಗೆಹರಿತಂತ ಈ ಚರ್ಚೆ ಬಳಿಕ? ಗೊಂದಲ ಇಲ್ಲ ರೀ, ಗೊಂದಲ ಅಂತ ನೀವು ಹೇಳಿದ್ರೆ ನಾವು ಹೆಂಗ್ ಗೊಂದಲ ಹೇಳೋಣ? ನಿನ್ನೆ ನಡೆದಂತ ಒಂದು ಇದು ನೋಡಿದ್ರೆ ಎಲ್ಲ ಫಾರ್ಮೆಟ್ ಸರಿ ಇತ್ತು. ಸೆಪ್ಟೆಂಬರ್ 22ಕ್ಕೆ ನಡೆಯಲಿತ್ತು. ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಅಜೆಂಡಾ ಇರಲಿಲ್ಲ. ಇದ್ದಕ್ಕಿದ್ದಂತೆ ಪ್ರಸ್ತಾಪ ಆಗಿದ್ದು ಏನಕ್ಕಂತಂದ್ರೆ ಅನಿವಾರ್ಯತೆ ಯಾಕೆ? ಅದು ಕನ್ಫ್ಯೂಷನ್ಸ್ ಇತ್ತು, ನಮಗೂ ಕನ್ಫ್ಯೂಷನ್ ಇತ್ತು, ಬಿಕಾಸ್ ವಿ ಆರ್ ನಾಟ್ ಡೂಯಿಂಗ್ ಹೌ ದೇ ಆರ್ ಗೋಯಿಂಗ್ ಟು ಡೂ ಪ್ರೊಸೀಜರ್ಸ್ ಅಂತ. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ವೆಲ್. ಅದು ಡಾಕ್ಯುಮೆಂಟ್ ಆಗಿರ್ತಕ್ಕೀಗ 1300 ಕಾಸ್ಟಿಗೆ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ. ಕಾಂತರಾಜ್ ವರದಿ ಯಾರು 1300 ಯಾರು ಅಬ್ಜೆಕ್ಷನ್ ಇಲ್ಲ. ಅವಾಗ ಕೋರ್ಟಿಗೆ ಹೋಗ್ಲಿಲ್ಲ ಇವರು, ಅವಾಗ ಯಾಕೆ ಕೋರ್ಟಿಗೆ ಹೋಗ್ಬಾರ್ದು? ಇವ್ರ ಟೈಮಲ್ಲಿ ತಾರೆ ಇಂಟ್ರೀಮ್ ವರದಿ ಇವ್ರು ತಾನೇ ಒಪ್ಕೊಂಡಿರೋದು. BJP ಇಂಟ್ರೀಮ್ ವರದಿ ಒಪ್ಕೊಳ್ಳಿಲ್ವಾ? ಮತ್ತೆ ಕಾಸ್ಟ್ ಸರ್ವೆ ಆಗುತ್ತಂತ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತದೆ, ಅದಕ್ಕೂ ಮತ್ತೆ ಹೋಗ್ಬೇಕಲ್ಲ ಕೋರ್ಟಿಗೆ. ಇವ್ರು ಮಾಡಿದ್ರೆ ಸರಿ, ಬೇರೆ ಮಾಡಿದ್ರೆ ತಪ್ಪ? ಗೌರ್ಮೆಂಟ್ ಆಫ್ ಇಂಡಿಯಾ ಟುಡೇ ಪ್ರೌಡ್ಲಿ ಟೆಲಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಅ ಕಾಸ್ಟ್ ಸರ್ವೆ. ಮೊದಲು ಕಾಸ್ಟ್ ಸರ್ವೆ ಮಾಡಲ್ಲ ಅಂತ ಹೇಳ್ತಿದ್ರು ತಾನೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ವೇಸ್ ಸೆಡ್ ದಟ್ ನಾವು OBC ಸರ್ವೆ ಮಾಡಲ್ಲ ಅಂತ ಹೇಳ್ತಾ ಇತ್ತು, ಈಗ ಯಾಕೆ ಮಾಡ್ತಿದೆ ಅಂತ ಹೇಳ್ತಾರೆ. ಇವ್ರು ಏನು ಸ್ಟ್ಯಾಂಡರ್ಡ್ ತಗೊಂಡ್ರೆ ನಡೀತದೆ, ಎಲ್ಲದಕ್ಕೂ ಕೋರ್ಟು ಕಚೇರಿ. ಎನಿವೆ, ಲೆಟ್ ದೆಮ್ ಡೂ ಇಟ್, ವಿ ಆರ್ ಹ್ಯಾಪಿ ಫಾರ್ ಇಟ್. ಬಟ್ ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು, ಈ ಸರ್ವೆ ಆದರೆ ಎಲ್ಲ ಸಮಾಜದ, ಇದು ಒಂದು ಸಮಾಜಕ್ಕೆ ರಿಲೇಟೆಡ್ ಅಲ್ಲ, ಎಲ್ಲ ಸಮಾಜದ, ಆ ಸಮಾಜಗಳಲ್ಲಿ ಬಡವರು ಯಾರಿದ್ದಾರೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾರು ಎಷ್ಟಿದ್ದಾರೆ ಅಂತ ಗುರುತಾಗ್ತಕ್ಕಂಥ ಸರ್ವೆ ಇದೆ. ಅದಕ್ಕಾಗಿ ಇದ್ರ ಬಗ್ಗೆ ಫೋಕಸ್ ಇರಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೇನೆ.